ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರಿಗೂ ಇಂದು ಒಂದು ಒಳ್ಳೆಯ ದಿನವಾಗಿರಲಿ. ಪ್ರಿಯರೇ, ಇಂದು ಈ ವಾಕ್ಯವನ್ನು ಆಲಿಸುವಾಗ ನೀವು ನಿಮ್ಮ ಪವಿತ್ರ ಗ್ರಂಥವನ್ನು ತೆಗೆದು ಇಡಿ. ಈ ವಾಕ್ಯ ನೀವು ಯಾವ ಸಮಯದಲ್ಲಿ ಆಗಿದ್ದೇ ಆಲಿಸಿದ್ದು ಆ ಸಮಯ ಒಂದು ಅದ್ಭುತ ಉಂಟಾಗಲಿ, ಒಂದು ಬಿಡುಗಡೆ ಉಂಟಾಗಲಿ, ಒಂದು ಸೌಖ್ಯ ಉಂಟಾಗಲಿ. ಈ ವಾಕ್ಯ ಆಲಿಸುವಾಗ ಇದನ್ನು ಆಲಿಸುವ ಒಬ್ಬೊಬ್ಬರಿಗೂ ಎಲ್ಲಾ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಪವಿತ್ರ ಗ್ರಂಥವನ್ನು ತೆಗೆದು ಇಟ್ಟು ವಾಕ್ಯವನ್ನು ಆಲಿಸೋಣವೇ? ಪ್ರವಾದಿ ಎಜೆಕೀಲನ ಗ್ರಂಥ 36ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸಲು. ವಾಕ್ಯವನ್ನು ಆಲಿಸೋಣ. ಆದ ಕಾರಣ ಇಸ್ರಾಯೇಲಿನ ಪರ್ವತಗಳೇ, ಸರ್ವೇಶ್ವರನಾದ ದೇವರ ಈ ವಾಕ್ಯವನ್ನು ಕೇಳಿರಿ. ಬೆಟ್ಟ ಗುಡ್ಡಗಳಿಗೆ, ತೊರೆ ತಗ್ಗುಗಳಿಗೆ, ಕಾಡಾದ ಹಾಳು ಪ್ರದೇಶಗಳಿಗೆ, ಸುತ್ತಣ ಜನಾಂಗಗಳಲ್ಲಿ ಉಳಿದವರು ಕೊಳ್ಳೆ ಹೊಡೆದು ಅಣಕಿಸುವ ಆಳು ಪಟ್ಟಣಗಳಿಗೆ ಸರ್ವೇಶ್ವರನಾದ ದೇವರು ಹೀಗೆ ನುಡಿಯುತ್ತಾರೆ. ನಮ್ಮ ಹತ್ತಿರ, ನಮ್ಮ ಅವಸ್ಥೆಯ ಹತ್ತಿರ, ನಾವಾಗಿರುವ ಈ ಹೀನ ಸ್ಥಿತಿಯ ಹತ್ತಿರ, ನಾವಾಗಿರುವ ಸ್ಥಳದ ಹತ್ತಿರ, ನಮ್ಮ ಪ್ರಕೃತಿಯ ಹತ್ತಿರ ದೇವರು ಹೇಳುತ್ತಾರೆ 36ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯದಲ್ಲಿ. ಆ ವಾಕ್ಯವನ್ನು ಸಹ ನಾವು ಆಲಿಸೋಣ. ನಿಮ್ಮ ಹೊಲಗಳು ಉಳಿಮೆ ಮಾಡಿ ಬಿತ್ತುವರು, ನಿಮ್ಮಲ್ಲಿ ಬಹುಜನರು ಅಂದರೆ ಇಸ್ರಾಯೇಲ್ ವಂಶವೆಲ್ಲವೂ ವಾಸಿಸುವಂತೆ ಮಾಡುವೆನು. ಪಟ್ಟಣಗಳು ಜನಭರಿತವಾಗುವು, ಹಾಳು ನಿವೇಶಗಳಲ್ಲಿ ಕಟ್ಟಡಗಳು ಏಳುವುವು. ನಿಮ್ಮಲ್ಲಿ ಬಹು ಜನರನ್ನು, ಪಶುಗಳನ್ನು ವೃದ್ಧಿಗೊಳಿಸುವೆನು, ಅವು ಹೆಚ್ಚಿ ಫಲಭರಿತವಾಗುವು. ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ನಾನೇ ಸರ್ವೇಶ್ವರ ಎಂದು ನಿಮಗೆ ದೃಢವಾಗುವುದು. ಪ್ರಿಯರೇ, ವಾಕ್ಯವನ್ನು ಆಲಿಸುವಾಗ ನಶಿಸಿ ಹೋದ ಜಾಗಗಳು ದೇವರಿಂದ ಪುನರುದ್ಧಾರವಾಗುತ್ತದೆ ಎಂದು ವಾಕ್ಯದಲ್ಲಿ ನಾವು ಆಲಿಸಬಹುದು. ಪ್ರಿಯರೇ, ನಮ್ಮ ಎಲ್ಲಾ ಕಾರ್ಯಗಳು ಹಾಳಾಗಿ ನಾಶವಾಗಿ ಹೋಯಿತು ಎಂದು ಹೇಳುವವರು ಅನೇಕರಿದ್ದಾರೆ. ನಮ್ಮ ಕುಟುಂಬ, ಭವಿಷ್ಯ, ಸಂಪತ್ತಿನ ಮಾರ್ಗಗಳು ಎಲ್ಲವೂ ಸಹ ನಾಶವಾಯಿತು ಎಂದು ಹೇಳುವವರು ಅನೇಕರಿದ್ದಾರೆ. ಸುಮ್ಮನೆ ಎಲ್ಲ ನಾಶವಾಯಿತು ಎಂದರೆ ಏನು ಪುನರುದ್ಧಾರ ಆಗುವುದಿಲ್ಲ. ಬದಲಾಗಿ ವಾಕ್ಯವನ್ನು ವಿಶ್ವಾಸಿಸಿ ಆ ವಾಕ್ಯವನ್ನು ಸಂಶಯ ಇಲ್ಲದೆ ಸ್ವೀಕರಿಸಿದರೆ ನಶಿಸಿ ಹೋದ ಸ್ಥಳಗಳು ಸಹ ಪುನರುದ್ಧರಿಸುತ್ತದೆ. ಹಾಲೆಲೂಯ. ಅದಾಗಿದೆ ನಾವು 11ನೇ ವಾಕ್ಯದಲ್ಲಿ ಆಲಿಸಿದ್ದು. ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು ಎಂದು ದೇವರು ಹೇಳಿದು. ಪ್ರಿಯರೇ, 36ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ನಮ್ಮ ಹತ್ತಿರ ಪುನಃ ಹೇಳುತ್ತಾರೆ. ವಾಕ್ಯವನ್ನು ಆಲಿಸೋಣ. ಮೆಚ್ಚರ ಧಿಕ್ಕಾರವನ್ನು ಇನ್ನು ನಿನ್ನ ಕಿವಿಗೆ ಬೀಳಿಸೆನು. ನೀನು ಜನಾಂಗಗಳಿಂದ ಇನ್ನು ಅವಮಾನವನ್ನು ಅನುಭವಿಸದಿರುವೆ. ನಿನ್ನ ಪ್ರಜೆ ಮುಗ್ಗರಿಸುವುದಕ್ಕೆ ಇನ್ನು ನೀನು ಕಾರಣವಾಗುವುದಿಲ್ಲ. ಇದು ಸರ್ವೇಶ್ವರನಾದ ದೇವರ ನುಡಿ. ಇನ್ನು ಮುಂದೆ ನಿನ್ನ ಯಾರು ಸಹ ಅವಮಾನ ಮಾಡುವುದಿಲ್ಲ, ಧಿಕ್ಕರಿಸುವುದಿಲ್ಲ. ಕಾರಣ ನೀನು ದೇವರ ವಾಕ್ಯವನ್ನು ಆಲಿಸಿ ವಿಶ್ವಾಸಿಸಿದ ವ್ಯಕ್ತಿ ಆಗಿದ್ದೀಯಾ. ಹಾಲೆಲೂಯ. ಅನೇಕರು ನಿನ್ನ ಹತ್ತಿರ ಕೇಳಿರಬಹುದು, ಈ ದೇವರ ವಾಕ್ಯವನ್ನು ಆಲಿಸಿ ಏನಾಯಿತು, ಪ್ರಾರ್ಥಿಸಿ ಏನಾಯಿತು? ಆದರೆ ನಮ್ಮ ಮೇಲೆ ದೇವರು ಒಂದು ದೊಡ್ಡ ಸಂರಕ್ಷಣೆಯಾಗಿದೆ ನೀಡಿರುವುದು. ದೇವರ ವಾಕ್ಯ ಆಲಿಸುವುದು ವಿಶ್ವಾಸವನ್ನು ಪುನರುದ್ಧರಿಸುತ್ತಾನೆ. ಮೊದಲಿಗಿಂತ ನಿನ್ನನ್ನು ಇಂದು ವಾಕ್ಯ ಆಲಿಸುವ ನಿನಗೆ ಉತ್ತಮ ಸ್ಥಿತಿಯನ್ನು ದೇವರು ನೀಡುತ್ತಾರೆ. ಹಾಲೆಲೂಯ. ಪವಿತ್ರ ಗ್ರಂಥದಲ್ಲಿ ಬರೆದಿದೆ, ಮೊದಲಿಗಿಂತ ಉತ್ತಮ ಸ್ಥಿತಿ ನಿನಗೆ ನೀಡುವೆನು. ಹಾಲೆಲೂಯ. ನಶಿಸಿ ಹೋಗಿದ್ದು ಪುನರುದ್ಧರಿಸುವೆನು. ಒಂದು ಇಲ್ಲದೆ ಬೂದಿಯಾದುದನ್ನು ದೇವರು ಕಟ್ಟಡಗಳನ್ನು ಮಾಡುತ್ತಾರೆ. ಅದಾಗಿದೆ ಇದರ ಅರ್ಥ. ಹಾಲೆಲೂಯ. ಉನ್ನತದಲ್ಲಿ ನಿನ್ನನ್ನು ದೃಢಪಡಿಸುವರು.
ಪ್ರಿಯರೇ, ಪ್ರಭುವಿನ ವಾಕ್ಯ ಆಲಿಸುವವರು ಇದನ್ನು ಅನೇಕರಿಗೆ ತಲುಪಿಸಬೇಕು ಎಂದು ಆಗ್ರಹಿಸುತ್ತೇನೆ. ವಿಶ್ವಾಸದಲ್ಲಿ ನೀವು ಹೇಳಬೇಕು, ದೇವರ ವಾಕ್ಯ ಆಲಿಸುವಾಗ ಮೊದಲಿಗಿಂತ ಉತ್ತಮವಾದುದನ್ನು ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಮಕ್ಕಳಿಗೂ, ನನ್ನ ಆತ್ಮೀಯರಿಗೂ ದೇವರು ನೀಡುತ್ತಾರೆ ಎಂದು ವಿಶ್ವಾಸಿಸಿ ಹೇಳೋಣ. ದೇವರು ನನ್ನನ್ನು ಸಕಲ ಸಮಸ್ಯೆಗಳಿಂದ ಬಿಡುಗಡೆ ನೀಡುತ್ತಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳೋಣ. ಈ ವಾಕ್ಯವನ್ನು ಸ್ವೀಕರಿಸಿ ಪ್ರಾರ್ಥಿಸುವ, ಶೇರ್ ಮಾಡಿ ಪ್ರಾರ್ಥಿಸುವ ಎಲ್ಲರನ್ನು ದೇವರು ಅನುಗ್ರಹಿಸಲಿ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ.